ಮಾರ್ನಿಂಗ್ ಎವ್ರಿಬಡಿ. ಇವಾಗ ಹೇಗಿರುತ್ತೆ ಏನು ಅಂತ ನನಗೇನು ಗೊತ್ತಿಲ್ಲ, ಟೋಟಲಿ ಬ್ಲ್ಯಾಂಕ್ ಆಗಿದೆ. ಆದರೆ ಇನ್ನೊಂದು ಇದರಲ್ಲಿ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಆಂಟಿ ಕೂಡ ಈ ವ್ಲಾಗಲ್ಲಿ ಕಾಣಿಸ್ತಾ ಇದ್ದೀನಿ. ಟೈಮ್ ಅಲ್ಲೇ 8 ಆಗ್ತಾ ಬಂತು. ತಿಂಡಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಏನು ತಿಂಡಿ ಮಾಡ್ತಿದ್ದಾರೆ ಅಂತೆಲ್ಲ ನಾನು ತೋರಿಸ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಅದೇ ಹೇಳಿದ್ನಲ್ಲ ಕುಕ್ಕರ್, ಮತ್ತು ಅದ್ರದ್ದು ರಿವ್ಯೂ ಕೂಡ ಕೊಟ್ಟು, ಮತ್ತು ಅದರಲ್ಲಿ ಅನ್ನ ಎಲ್ಲ ಏನೇನೆಲ್ಲ ಮಾಡ್ಲಿಕ್ಕಾಗುತ್ತೋ ಅದನ್ನು ಇನ್ಮೇಲೆ ಟ್ರೈ ಮಾಡ್ತೀನಿ. ಇವತ್ತಿನ ವ್ಲಾಗ್ನ ಇವತ್ತೇ ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ನಾನು ಅದನ್ನ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ನೋಡ್ತಾ ಇದ್ದಂಗೆ ನನಗೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟಿಗೆ ನಾನು ಹೀಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ, ಇವಾಗ ನಮ್ಮ ಆಂಟಿ ಅವ್ರು ಕೂಡ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್, ಅಲ್ಲೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ನನ್ನ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ, ಈಗ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನೇನಿಲ್ಲ, ನಮ್ಮ ಆಂಟಿನೊಂದು ಕರಿಬೇಕಷ್ಟೇ. ಹಾಯ್, ಗುಡ್ ಮಾರ್ನಿಂಗ್, ನಮಸ್ತೆ. ಇವರೇ ನಮ್ಮ ಆಂಟಿ. ಇವತ್ತು ನಮ್ಮ ಆಂಟಿನ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ನಿಮಗೆ. ಅದಕ್ಕೋಸ್ಕರ ಪಲಾವ್ ತಿಂಡಿ ಮಾಡ್ತಾ ಇದ್ದಾರೆ. ಅದು ಹೇಗೆ ಮಾಡ್ತಿದ್ದಾರೆ, ಇವ್ರ ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಇವ್ರು ಹೇಗೆ ಮಾಡ್ತಿದ್ದಾರೆ ಏನು ಅಂತ ಒಂದು ಬಿಡ್ದಂಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆಂಟಿನ ಹೇಳ್ಕೊಂಡು ಮಾಡ್ತಾರೆ. ನಾನು ಅದನ್ನ ನೋಡ್ತೀನಿ ಅಷ್ಟೇ. ಇವ್ರಿಗೆ ಜಾಗ ಮಾಡ್ಕೊಡ್ತೀನಿ, ಏನು ಮಾಡ್ತಿದ್ದಾರೆ ನೋಡೋಣ. ಇದು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಶುಂಠಿ, ಆಮೇಲೆ ಈ ಪುದೀನ, ಕೊತ್ತಿಮೀರ ಎಲ್ಲ ಹಾಕ್ಬಿಟ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಶುಂಠಿ, ಕೊತ್ತಿಮೀರ, ಪುದೀನ ಇಷ್ಟನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ಈ ಸ್ಟೋವ್ ಮೇಲೆ ನಾನು ಕುಕ್ಕರ್ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, 2 ಸ್ಪೂನ್ ತುಪ್ಪ, ಒಗ್ಗರಣೆ ಬಿಟ್ಬಿಟ್ಟಿದ್ದೀನಿ. ಮಿಕ್ಸಿ ಮಾಡ್ಕೊಳ್ಳೋಣ. ಮೊದಲು ನಾನು ಈ ಪಲಾವ್ ಎಲೆ, ಚಕ್ರ ಮೊಗ್ಗು, ದೊಡ್ಡ ಮೊಗ್ಗು ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಹಾಕ್ತೀನಿ. ಎಲ್ಲ ಇದು ಗೆಡ್ಡೆಕೋಸು, ಕ್ಯಾರೆಟು, ಕೊತ್ತಿಮೀರ, ಮತ್ತು ಇದು ಪುದೀನ, ನೀಂಬು, ಇದು ಬೀಟ್, ಇದು ಆಲೂಗಡ್ಡೆ ನೀರೆಲ್ಲ ಹಾಕಿಟ್ಟಿದ್ದೀನಿ. ಅವರೆಕಾಯಿ ಸೀಸನ್ ಅಲ್ವಾ, ಈಗ ಅವರೆಕಾಯಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ಕ್ಯಾಪ್ಸಿಕಮ್, ಟೊಮೊಟೊ, ಇದು ಖಾರದ ಪುಡಿ, ಧನಿಯಾ, ಇದು ಜೀರಾ, ಇದು ಗರಂ ಮಸಾಲ, ಇದು ಕಸೂರಿ ಮೇಥಿ. ಇಷ್ಟನ್ನು ನಾನು ಹಾಕಿ ಈಗ ಹಾಕೋಣ. ಟೇಸ್ಟಿಗೋಸ್ಕರ ಅಷ್ಟೇ. ಕ್ಯಾಪ್ಸಿಕಮ್ ಹಾಕೋಣ. ಟೊಮೊಟೊನ ಇದರಲ್ಲಿ ಮಿಕ್ಸಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಥಿಕ್ನೆಸ್ ಬರ್ತೀನಿ ಅಂತ. ಏನು ಹಾಕಿದ್ದೀವಿ ಇವಾಗ? ಟೊಮೊಟೊನ ಎಷ್ಟು ಪ್ರಪೋರ್ಷನಲ್ ಆಗಿ ಅಕ್ಕಿ ತಗೋಬೇಕು? ಇದು ಇಷ್ಟು ಗ್ರೇವಿ ಬೇಕು, ಒಂದು 3/4 kg ರೈಸ್ ಹಾಕಿದ್ರು ಮಸಾಲೆ ಹಾಕಿ ಮಿಕ್ಸಿ ಮಾಡಿದ್ನಲ್ವಾ, ಆ ಮಸಾಲೆನ ಸ್ವಲ್ಪ ರೋಸ್ಟ್ ಮಾಡ್ತೀನಿ. ರೋಸ್ಟ್ ಮಾಡಿದಾಗ ಒಂದು ಸ್ವಲ್ಪ ರುಚಿ ಹೆಚ್ಚುತ್ತೆ. ಅವರೆಕಾಳು ಸ್ವಲ್ಪ ಈಗ ಸೀಸನ್ ಇರೋದ್ರಿಂದ ಅವರೆಕಾಳು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಫ್ರೆಂಡ್ಸ್, ಉಪ್ಪನ್ನ ಯಾವಾಗಲೂ ಗಾಜಿನ ಜಾಡಿ ಇಲ್ಲಾಂದರೆ ಪಿಂಗಾಣಿಯಲ್ಲಿ ಹಾಕಿ ಈ ಥರ ಸ್ಪೂನಲ್ಲಿ, ವುಡನ್ ಸ್ಪೂನಲ್ಲಿ ಯೂಸ್ ಮಾಡಿ.
ಎಣ್ಣೆಯಲ್ಲೆಲ್ಲ ಬಾಡಿಸ್ಕೊಳ್ತಾ ಇದ್ದೀನಿ. ಬಾಡಿಸಿದ ನಂತರ ಎಲ್ಲ ತರಕಾರಿಗಳನ್ನ ಆ್ಯಡ್ ಮಾಡ್ತೀನಿ. ಬೀನ್ಸ್, ಗೆಡ್ಡೆಕೋಸು, ಕ್ಯಾರೆಟ್, ಪುದೀನ, ಹಾಕೋಬೇಕಲ್ವ ಈ ತರಕಾರಿಗೆಲ್ಲ. ಒಂದು ವಿಸಿಲ್ನ ಅಷ್ಟೇ ಕೂಗಿಸ್ಕೊಂಡ್ಬಿಡೋಣ, ಹತ್ಕೊಂಡ್ಬಿಡುತ್ತೆ. ಗಾಜಿಂದೇನೋ ಹೇಳಿದ್ರಿ, ನನಗೆ ಅರ್ಥ ಆಗಿಲ್ಲ. ಉಪ್ಪು ಅಂಶ ಪ್ಲಾಸ್ಟಿಕ್ನಲ್ಲಿ ಯಾವುದ್ರಲ್ಲಿ ಇರಬಾರ್ದು, ಕಿಂಗಾಣಿಯಲ್ಲಿ ಇರಬೇಕು, ಇಲ್ಲಾಂದರೆ ಗ್ಲಾಸಲ್ಲಿ ಇರಬೇಕು. ಉಪ್ಪಿನ ಅಂಶ ನೀರು ಹುಡಿಯುತ್ತಲ್ವ, ಅದರಲ್ಲಿ ಅಂಶ ಇಳ್ಕೊಂಡ್ಬಿಡುತ್ತೆ, ಪ್ಲಾಸ್ಟಿಕ್ ಅಂಶ. ಊಟಲ್ಲಾದರೆ ಏನೂ ಆಗಲ್ವಾ? ಎಲ್ಲ ಒಂದ್ಸತಿ ಓಪನ್ ಮಾಡಿ ತೋರಿಸಿ. ದಪ್ಪ ಉಪ್ಪು ಟೇಸ್ಟ್ ಆಗುತ್ತೆ. ದಪ್ಪ ಉಪ್ಪು ಇದು ತಿಂಡಿಗೆಲ್ಲ ಪುಡಿ ಉಪ್ಪು. ಗಾಜಿಂದು ಅದರಲ್ಲಿ ಟಾಟಾ ಅವ್ರದ್ದು ಒಂದು ಕಂಪ್ನಿಯವ್ರದ್ದು ತೊಗೊಂಡ್ರೆ ಚಂದ. ಅದು ಒಳ್ಳೆ ಕಲ್ಲಿರಲ್ಲ, ಏನಿರಲ್ಲ. ಈ ಥರ ಉಪ್ಪಿನಕಾಯಿನೂ ಸಹ ಈ ಗಾಜಿನ ಒಂದು ಬಾಟಲಲ್ಲಿ ಇಡಬೇಕು. ಅದು ಏನು ಹಾಕಿದೆ ಉಪ್ಪಿನಕಾಯಿ? ಅದು ನಿಂಬೆ ಹಣ್ಣಿನ ಉಪ್ಪಿನಕಾಯಿ. ಈ ಥರ ಇರೋಂಥ ಅಲ್ಯೂಮಿನಿಯಂ ಕುಕ್ಕರ್ನ ಯೂಸ್ ಮಾಡಬೇಡಿ, ಅದರಲ್ಲಿ ಹೆಚ್ಚಾಗಿ ಅಂಶ ಬಿಡಲ್ಲ ಅಂತ. ಹಾಗಾಗಿ ಸ್ಟೀಲ್ ಮಾತ್ರ ಹೆಚ್ಚಾಗಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಇವತ್ತು ನಾನು ಹೇಳಿದ್ನಲ್ಲ, ಇವತ್ತೊಂದು ಕುಕ್ಕರ್ ಬರುತ್ತೆ ಅಂತ. ಆ ಕುಕ್ಕರ್ ಯೂಸ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಆ ಕುಕ್ಕರ್ನ ತರಿಸ್ತಾ ಇರೋದು. ಇದು ಒಂದು ಸ್ವಲ್ಪ ಆದಮೇಲೆ ನಾನು ಆಫ್ ಮಾಡಿದ್ದೀನಿ. ಈ ಹವಾ ಎಲ್ಲ ತಂದಾದ ನಂತರ ಹೊರಗೆ ಬಂದ ನಂತರ ರೈಸ್ ಮತ್ತು ಇದನ್ನು ನಾನು ಹ್ಯಾಂಡ್ ಮಾಡ್ತೀನಿ. ಅದೇನು ಇದು ಒಂದು ನನ್ನ ಸ್ಪೆಷಲ್ ಏನು ಅಂತಂದರೆ, ನಾನು ನೀರು ಹಾಕಲ್ಲ, ಕಾಯಲ್ಲಿ ಹಾಕ್ತೀನಿ ಅದಕ್ಕೆ. ಅಂದರೆ ತೆಂಗಿನಕಾಯಿ ತಿಂದರೆ ತುಂಬ ಆರೋಗ್ಯಕರ ಅಂತ ನಾನು ಹೆಚ್ಚಾಗಿ ತೆಂಗಿನಕಾಯಿನ ಯೂಸ್ ಮಾಡ್ತೀನಿ. ಹವಾ ಹೋಗಬೇಕು, ಅರ್ಜೆಂಟ್ ಇರೋದ್ರಿಂದ ನಾನೇ ಒಂದು ಸ್ವಲ್ಪ ಹವಾ ಬಿಡ್ತಾ ಇದ್ದೀನಿ. ಬಾಕ್ಸ್ಗೆ ಹಾಕ್ಕೊಡ್ಬೇಕು. ಅದಕ್ಕೋಸ್ಕರ ಇದು ಆಫ್ ಬಾಯ್ಲ್ ಆಗಿರುತ್ತೆ. ಇದು ತರಕಾರಿ ಆಫ್ ಬಾಯ್ಲ್ ಆಗಿರುತ್ತೆ. ಚೆನ್ನಾಗಿದೆ. ಮತ್ತೆ ಸ್ಟವ್ ಆನ್ ಮಾಡಿಬಿಟ್ಟು ಮತ್ತೆನಾ ಈಗ ರೈಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟದು? ಒಂದು 4 kg. ಹೆಚ್ಚು ಹೊತ್ತು ನೆನೆಸಬೇಡಿ ರೈಸು. ಯಾಕೆ? ಮೆತ್ತಗಾಗೋಗ್ಬಿಡುತ್ತೆ. ತೊಳೆದಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಇದೆಲ್ಲ ಉಡಿ ಉಡಿ ಆಗಿರ್ಬೇಕಲ್ವಾ? ಉಡಿ ಆಗಿದ್ರೆ ಚೆಂದ. ಆದ್ದರಿಂದ ತೊಳೆದಷ್ಟು ಹಾಕಿ. ಮಾಮೂಲಿ ರೈಸ್ ಆದರೆ ರೈಸ್ ಇರುತ್ತಲ್ಲ, ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಜೊತೆ ಬಾಸ್ಮತಿ ರೈಸಿಂದ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸ್ಪ್ಯಾಚುಲದಿಂದ ಸ್ವಲ್ಪ ಬಾಡಿಸ್ಕೊಳ್ಳಿ. ಎಲ್ಲ ಅದು ಹೊಂದಿಕೆ ಆಗಬೇಕಾ? ಹೌದು. ಆಂಟಿ, ಜಾಸ್ತಿ ಮಸಾಲೆ ಆ್ಯಡ್ ಮಾಡಿಲ್ಲ ಅಲ್ಲ? ಸ್ವಲ್ಪ ಪುಡಿ ಆ್ಯಡ್ ಮಾಡಿದ್ದೀನಿ. ಇಲ್ಲ, ಗರಂ ಮಸಾಲ ಹಾಕಿ. ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ತೀನಿ. ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿದು ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ ನಾನು, ಅದನ್ನು ಒಂದು ಸ್ವಲ್ಪ ಹಾಕ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಕಾಯಿಯನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ನೀರು ಬದಲು ಕಾಯಿ ಹಾಲು. ಹೌದು, ಟೇಸ್ಟು ದುಪ್ಪಟ್ಟಾಗುತ್ತೆ. ನೀರು ಹಾಕಿದ್ರೂ ಟೇಸ್ಟ್ ಇರುತ್ತೆ. ಆದರೆ ಇನ್ನೂ ಹೆಚ್ಚಿನ ಟೇಸ್ಟ್ ಬರಬೇಕು ಅಂದರೆ ಸ್ವಲ್ಪ ಕಾಯಿ ಹಾಕಿ. ಉಪ್ಪು ಹಾಕಿ
ಹಾಕಿರ್ತೀವಿ ತರಕಾರಿ, ಆದ್ರೂ ಬೇರೆ ರೈಸ್ಗೆಲ್ಲ ಹಾಕಬೇಕಲ್ಲ. ಆದಷ್ಟು ಉಪ್ಪು ಕಡಿಮೆ ತಿನ್ನಿ. ಉಪ್ಪು ಕಡಿಮೆ ತಿಂದರೆ ಆರೋಗ್ಯ ಒಳ್ಳೆಯದು. ಲಾಸ್ಟಾಗಿ ನಿಂಬೆ ಹಣ್ಣಿನ ರಸನ ಆದಮೇಲೆ ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಮುಚ್ಚಿಡಿ. ಈಗ ನಿಂಬೆಹಣ್ಣು ಹಾಕಿದ್ಮೇಲೆ ನೀವು ಲಾಸ್ಟ್, ಅದೇ ನಿಂಬೆಹಣ್ಣು ಹಾಕಿದೆ ಲಾಸ್ಟ್ ಮಾಡಿಕೊಂಡು ಒಂದು ಕೂಡಿಸಿ ಒಂದು ಸ್ವಲ್ಪ ದಮ್ ಬಿಡೋ ತನಕ ಬಿಟ್ಬಿಟ್ಟು ನಂತರ ಅದನ್ನು ಯೂಸ್ ಮಾಡಿದರೆ, ಹವಾ ಎಲ್ಲ ಹೋದ ನಂತರ ಯೂಸ್ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ. ಒಮ್ಮೆ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇವಾಗ ನನ್ನ ಮಗಳು ಮಾಡ್ತಾ ಇದ್ದಾಳೆ ಈ ವಿಡಿಯೋನ. ಇದ್ರದ್ದು ಹೆಚ್ಚು ಜನ ನೋಡಿಬಿಟ್ಟು ಸಬ್ಸ್ಕ್ರೈಬರ್ ಆಗಿ. ನಮ್ಮ ಆಂಟಿನ ಪರಿಚಯ ಮಾಡಿಸ್ಕೊಡ್ತೀನಿ. ಈಗ ನಮ್ಮ ಅಂಕಲ್ನ ಪರಿಚಯ ಮಾಡಿಸ್ಕೊಡ್ಬೇಕಲ್ವ, ಒಬ್ಬರನ್ನೇ ಪರಿಚಯ ಮಾಡಿಸಿದ್ರೆ ನಿಮಗೆ ಗೊತ್ತಾಗ್ಬೇಕಲ್ಲ ಯಾರು ಏನು ಅಂತ. ಅದಕ್ಕೆ ಈಗ ನಮ್ಮ ಅಂಕಲ್ನು ಕೂಡ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಇವರೇ ನಮ್ಮ ಅಂಕಲ್ಲು, ಇವರೇ ನಮ್ಮ ಆಂಟಿ. ಇವರಿಬ್ಬರ ನನಗೆ ಹೆಚ್ಚಿನದಾಗಿ ಸಪೋರ್ಟ್ ಮಾಡ್ತಾ ಇರೋದು ಫ್ರೆಂಡ್ಸ್. ನಾನು ಯಾವುದೇ ಥರದ ವೀಡಿಯೋಸ್ನೇ ಆಗಿರ್ಬೋದು, ಏನೇ ಮಾಡಿದ್ರು ಹೆಚ್ಚಿನದಾಗಿ ನಂಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಒಂದು ಉಳ್ಕೊಂಡೆ ಅಂತ ಹೇಳಿದ್ರೆ ಏನು ಬೇಕು ಅದಕ್ಕೆಲ್ಲ ಏನೇನೆಲ್ಲ ಇನ್ನೂ ನಾನು ಆ್ಯಡ್ ಮಾಡ್ಬೋದು, ಹೆಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ಫ್ರೆಂಡ್ಸ್, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ ಅಂತ. ಇವರು ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಕೂಡ ಹೇಳ್ತಾರೆ. ಮತ್ತು ಈಗ ನೇಮ್ ಅನಾಲಿಸಿಸ್ ಮಾಡೋದು, ಈಗ ಆ ಥರ ಎಲ್ಲ ಮಾಡ್ತಾರೆ ಇವರು. ನಾನು ಇವ್ರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇವ್ರ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವ್ರ ವಿಡಿಯೋದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಅಂಕಲಿಗೆ ಮಾತಾಡ್ತಾರೆ. ನಮಸ್ಕಾರ. ಈಗ ನಮ್ಮ ಮಗಳು ಏನು ಮಾಡ್ತಿದ್ದೋ ಈ ಒಂದು ವಿಡಿಯೋಸನ್ನು ಕಂಪ್ಲೀಟಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನದಾಗಿ ನೀವು ಶೇರ್ ಮಾಡೋದ್ರ ಮುಖಾಂತರವಾಗಿ ಸಪೋರ್ಟ್ ಮಾಡಿದಂಗಾಗುತ್ತೆ. ಏನೋ ಒಂದು ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಕೊಟ್ಟರೆ ಅದೇನು ಎಷ್ಟು ಒಂದು ಅರ್ಧ ಸೆಕೆಂಡಲ್ಲಿ ಮಾಡಿ. ಈ ರೀತಿಯಾಗಿ ಪ್ರತಿಯೊಬ್ಬರು ಸಹ ಒಂದು ಎನ್ಕರೇಜನ್ನು ಕೊಟ್ಟರೆ ಪ್ರತಿಯೊಬ್ಬರಿಗೂ ಸಹ ಈ ರೀತಿ ಮಾಡೋಕ್ಕೆ ಅವಕಾಶ ಇದೆ. ಅದನ್ನು ಬಳಸ್ಕೊಳ್ಳಿ. ಬಳಸ್ಕೊಂಡಿರೋರಿಗೆ ಅವಕಾಶ ಕೊಡಿ, ಸಾಕಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಹೋಗ್ಬಿಟ್ಟಿದೆ ಹೊರಗಡೆ. ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದರೆ ಸ್ವಲ್ಪ ಹಾಗೆ ಬಿಡಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇವಾಗ ಮಾಡಿ ನೋಡಿ. ಸ್ವಲ್ಪ ಹಾಗೇನೆ ಬಿಟ್ಬಿಡಬೇಕು. ಇದನ್ನ ಹಾಕಿ ಬಿಡಬೇಕಾ? ಒಂದು 5 ನಿಮಿಷ ಅಂದರೆ ಸರ್ವ್ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ದಮ್ ಮಾಡಲಿಕ್ಕೆ ಬಿಟ್ಟಿದ್ದಲ್ವಾ, ಈಗ ಟೇಸ್ಟ್ ಮಾಡೋಣ. ಅವರೆಕಾಳು, ತರಕಾರಿ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡೋಣ. ತುಂಬ ಟೇಸ್ಟಿಯಾಗಿದೆ ನೋಡಿ ಫ್ರೆಂಡ್ಸ್, ಟೇಸ್ಟ್ ಮಾಡಿದ್ದಾರೆ ತಂದರೆ ನಾನು ಟೇಸ್ಟ್ ಮಾಡ. ತುಂಬ ಚೆನ್ನಾಗಿದೆ, ಖಾರವಾಗಿ ಚೆನ್ನಾಗಿದೆ. ಫ್ಲೇವರ್ ಚೆನ್ನಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ಈಸಿಯಾಗಿರುತ್ತೆ. ಹಾಂ ಫ್ರೆಂಡ್ಸ್, ಮತ್ತೆ ನನಗೊಂದು ಕಮೆಂಟ್ ಬಂದಿತ್ತು, ನೀವು ಅಷ್ಟೇ ಮಾಡ್ಕೊಂಡು ಊಟ ಮಾಡೋದಲ್ಲ, ನಮಗೂ ನೀಡಬೇಕು ಅಂತ. ನೋಡಿ, ಆ ಕಮೆಂಟ್ ಮಾಡಿರೋರು ಯಾರು? ಆಂಟಿ ಹತ್ರ ಅಡುಗೆ ಮಾಡಿಸಿ ನಾನು ಆಂಟಿ ಇಬ್ಬರು ಟೇಸ್ಟ್ ಮಾಡಿದ್ದೀವಿ, ಚೆನ್ನಾಗಿದೆ. ಈ ವಿಡಿಯೋ ಹಾಕಿದ್ಮೇಲೆ ನೀವು ನೋಡ್ತೀರಾ ಅಂತ ನಾನು ಭಾವಿಸ್ತೀನಿ. ಒಂದು ಮೆಸೇಜ್ ಮಾಡಿದರು. ನನಗೆ ಅನ್ನಿಸ್ತು, ಹೌದಲ್ವ, ನಾನೇ ಮಾಡ್ಕೊಂಡ್ಬಿಟ್ಟು ನಾನೇ ತಿಂದ್ಬಿಟ್ನಾ ಅಂತ. ಇಲ್ಲ, ನಾನು ಮಾಡಿಕೊಂಡು ಅದನ್ನ ಆ್ಯಕ್ಚುಲಿ ನಾನು ಕಟ್ ಮಾಡಿದ್ದೆ. ನಮ್ಮ ಅಂಕಲ್, ಆಂಟಿ ಎಲ್ಲರಿಗೂ ನಾನು ಕೊಟ್ಟಿದ್ದೆ. ಇವಾಗ ನಾನು ಆಂಟಿ ಇಬ್ಬರಿಗೂ ಟೇಸ್ಟ್ ಮಾಡ್ಕೊಂಡು ನೋಡಿದ್ದೀವಿ. ಊಟ ಮಾಡ್ತೀವಿ. ಊಟ ಮಾಡಿದ್ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಜೊತೆ ಮೊಸರು ಬಜ್ಜಿ ಸೇರಿಸ್ಕೊಂಡು ಊಟ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಆಯಿತು, ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಲ್ಲೇ ಟೈಮ್ 1:15 ಆಗ್ತಾ ಬಂತು. ಮತ್ತು ಇನ್ನೊಂದೇನೆಂದರೆ, ಏನಕ್ಕೆ ನಾನು ಲೇಟಾಗಿ ಸ್ಟಾರ್ಟ್ ಮಾಡಿದೆ ಅಂದರೆ, ಅದು ಸಂಕ್ರಾಂತಿ ಬಂತಲ್ವ, ಅದಕ್ಕೆಲ್ಲ ಬೆಲ್ಲ ಅಂತೆ ಅದನ್ನೆಲ್ಲ ಹೆಚ್ತಾ ಇದ್ವಿ. ಬನ್ನಿ ಮೇಲೆ ಹೋಗ್ಬಿಟ್ಟು ನೋಡ್ತೀನಿ ಫ್ರೆಂಡ್ಸ್. ಬಂದೆ ಟೆರೆಸ್ ಮೇಲೆ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ಅಲ್ಲಿ ಕೆಳಗಡೆ ಎಲ್ಲ ಒಣಗಾಕಿದ್ದಾರೆ, ಕಾಣ್ತಾ ಇರ್ಬೋದು, ಎಲ್ಲ ಹಾಕ್ಕೊಂಬಿಟ್ಟಿದ್ದಾರೆ. ಇವಾಗ ಏನು ಅಂತಂದರೆ, ಸಂಕ್ರಾಂತಿ ಬಂತಂದರೆ ಅದು ಬಿಸಿಲಲ್ಲೆಲ್ಲ ಒಣಗಿಸೋದು,
ಥರ ಎಲ್ಲ ಪ್ರೊಸೀಜರ್ ಜಾಸ್ತಿ ಇರುತ್ತೆ, ಅದಕ್ಕೆ ಹಾಕಿದ್ದಾರೆ. ಈ ಥರ ಒಣಗಾಕಿದ್ದಾರೆ ನಮ್ಮ ಆಂಟಿ, ಯಾಕೆಂದರೆ ಯಾವುದೇ ಥರದ ಧೂಳು ಬಂದರೆ ಎಲ್ಲ ಅದರೊಳಗಡೆ ಹೋಗಬಾರ್ದು ಅಂತ ಹೀಗೆ ಒಣಗಾಕಿದ್ದಾರೆ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಇನ್ನೂ ಹೆಚ್ಚಿನದಾಗಿ ನಮ್ಮ ಆಂಟಿ ಜೊತೆ ವೀಡಿಯೋಸ್ನ ನಾನು ಮಾಡಬೇಕು ಅಂತಂದರೆ ಕಮೆಂಟ್ನ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.